ಈ ಸಿಂಧೂರವನ್ನು ಹಣೆಗೆ ಹಚ್ಚಿಕೊಂಡು ನೀವು ಈ ಒಂದು ಮಂತ್ರವನ್ನು ಜಪಿಸುತ್ತಾ ಮನಸ್ಸಿನಲ್ಲಿ ಏನು ಕಲ್ಪನೆ ಮಾಡ್ಕೋತು ಅಂತಂದರೂ ಕೂಡ ನಿಮ್ಮ ಶತ್ರುಗಳು ಸರ್ವನಾಶ. ನೀವು ಇಮ್ಯಾಜಿನೇಷನ್ ಮಾಡ್ಕೋತು ಅಂತಂದರೆ ಬುದ್ಧಿವಂತಿಕೆ ಬರುತ್ತೆ. ಕೆಲವೊಂದಾರು ವಸ್ತುಗಳನ್ನು ತಯಾರಿಸಿ ಹಾಕಿ ದೈವಶಕ್ತಿ ಇರುವಂಥ ವಸ್ತುಗಳನ್ನು ಹಾಕಿ ನೀವು ಅದನ್ನು ಇಟ್ಟುಕೊಳ್ಳಬೇಕು. ಗೊತ್ತಲ್ಲ, ಸಾಲ ಮಾಡಬಾರ್ದು, ಸಾಲ ಕೊಡಬಾರ್ದು, ಬಡ್ಡಿ ದುಡ್ಡು ತಿನ್ನಬಾರ್ದು. ಕಡಿಮೆ ರಕ್ತದ ಒತ್ತಡ ಕಡಿಮೆ ಇತ್ತು ಅಂತಂದರೆ ನೋಡಿ, ಹೈ ಬಿ ಪಿ ಇದ್ರೂ ಪರವಾಗಿಲ್ಲ, ಲೋ ಬಿ ಪಿ ಇರಬಾರ್ದು. ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ. ಮತ್ತು ವಿನಯ್ ಯೋಗಿ ಗುರೂಜಿ ಅಂತ ನೀವು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ರೀಲ್ಸ್ ಬರುತ್ತೆ, ಅದರಲ್ಲೂ ಕೂಡ ನೀವು ಜಾಯ್ನ್ ಆಗಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚ ವಿಷ್ಣು ಪತ್ನಿ ಚ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದೈತಂದರೆ, ಕಡಿಮೆ ರಕ್ತದ ಒತ್ತಡ ಕಡಿಮೆ ಇತ್ತು ಅಂತಂದರೆ ನೋಡಿ, ಹೈ ಬಿ ಪಿ ಇದ್ರೂ ಪರವಾಗಿಲ್ಲ, ಲೋ ಬಿ ಪಿ ಇರಬಾರ್ದು. ಆ ಲೋ ಬಿ ಪಿ ಇತ್ತು ಅಂತಂದರೆ ತುಂಬ ಡೇಂಜರು, ಗೊತ್ತಲ್ಲ. ಅದಕ್ಕೋಸ್ಕರ ಯಾವೊಂದು ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತಂದರೆ, ನೀವು ಜ್ಞಾನ ಮುದ್ರೆನ ಮಾಡಿ. ಹೆಬ್ಬೆರಳು ಪ್ಲಸ್ ತೋರ್ಬೆರಳು, ಮಧ್ಯದ ಬೆರಳು, ಉಂಗದ ಬೆರಳು, ಕಿರುಬೆರಳು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇದನ್ನು 30 ನಿಮಿಷಗಳ ಕಾಲ ಮಾಡಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಈ ಒಂದು ಜ್ಞಾನ ಮುದ್ರೆಯನ್ನು ಮಾಡಿ ನಿಮಗೆ ಸಂಪೂರ್ಣವಾಗಿ ನಿಮಗೆ ನಿವಾರಣೆ ಆಗೋದಲ್ಲಿ ಎರಡು ಮಾತಿಲ್ಲ ಅಂತಲ್ಲ. ಇದು ವಿಶೇಷವಾದ ಒಂದು ಮುದ್ರೆಯ ವಿಚಾರ. ಮತ್ತು ಅಧಿಕ ರಕ್ತದೊತ್ತಡನ ನಾರ್ಮಲ್ಲಿ ಆಗಿ, ಮತ್ತು ಅದೇ ಕಡಿಮೆ ರಕ್ತದೊತ್ತಡ, ಅಧಿಕ ರಕ್ತದೊತ್ತಡನಿಗೆ ಆಕಾಶ ಮುದ್ರೆ, ಕಡಿಮೆ ರಕ್ತದ ಒತ್ತಡನ ಜ್ಞಾನ ಮುದ್ರೆಯನ್ನು ಮಾಡಿ. ಎಷ್ಟು ನಿಮಿಷ ಮಾಡಬೇಕು? 30 ನಿಮಿಷ. ಯಾಕಂದರೆ ತುಂಬ ಡೇಂಜರು. ಹೈ ಬಿ ಪಿ ಇದ್ರೂ ಪರವಾಗಿಲ್ಲ, ಲೋ ಬಿ ಪಿ ಇರಬಾರ್ದು. ಇನ್ನು 30 ನಿಮಿಷಗಳ ಕಾಲ ಮಾಡಿ. ತುಂಬ ಚೆನ್ನಾಗಿ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಮುದ್ರೆಯ ವಿಚಾರ. ಭಾಳಷ್ಟು ಜನಕ್ಕೆ ಕೆಲವೊಂದು ನಾಲೆಡ್ಜು ಯಾವ ಒಂದು ಯೂನಿವರ್ಸಿಟಿನೂ ಕೂಡ ಹೇಳ್ಕೊಳ್ಳೋದಿಲ್ಲ, ಗೊತ್ತಲ್ಲ. ಯೂನಿವರ್ಸಿಟಿ ಅಂತಂದರೆ ನೋಡಿ, ದುಡ್ಡನ್ನ ಯಾವ ರೀತಿ ಇಟ್ಕೋಬೇಕು ಯಾವ ಯೂನಿವರ್ಸಿಟಿನೂ ಹೇಳ್ಕೊಳ್ಳೋ. ಮನಿ ಮ್ಯಾನೇಜ್ಮೆಂಟ್ ಅನ್ನೋದು ಹೇಳ್ಕೊಡೋದೇ ಇಲ್ಲ ನೋಡಿ. ಸಾಲ ಮಾಡಬಾರ್ದು ಯಾವುದೇ ಕಾರಣಕ್ಕಂತ ಒಂದೇ ಒಂದು ಹೇಳ್ಕೊಟ್ಬಿಟ್ರೆ 30 to 40% ಮನುಷ್ಯ ಬದುಕೋಗ್ಬಿಡ್ತಾನೆ, ಗೊತ್ತಲ್ಲ. ಸಾಲ ಮಾಡಬಾರ್ದು, ಸಾಲ ಕೊಡಬಾರ್ದು, ಬಡ್ಡಿ ದುಡ್ಡು ತಿನ್ನಬಾರ್ದು. ಬಟ್ ಅದನ್ನು ಏನು ಮಾಡಿ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನೇಜ್ಮೆಂಟು ಅಥವಾ ಯಾವುದೇ ಒಂದು ಕೋರ್ಸ್ ತಗೋತು ಅಂತಂದರೆ, ಬಿಸ್ನೆಸ್ ಎಲ್ಲವೂ ಕೂಡ ಸಾಲ ಹೆಂಗೆ ಮಾಡೋದು, ಕ್ಯಾಪಿಟಲ್ ಹೆಂಗೆ ಮಾಡೋದು, ಲೋನು, ಇದು ಬರೀ ಇಂಥದ್ದನ್ನೇ ಹೇಳ್ಕೊಡುತ್ತೆ ಹೊರತು ಸಾಲ ಮಾಡಬಾರ್ದು ಅಂತ ಹೇಳಿ. ಇದನ್ನು ಅಂದರೆ ಮನಿ ಮ್ಯಾನೇಜ್ಮೆಂಟನ್ನು ಯಾವುದೂ ಹೇಳ್ಕೊಡೋಕ್ಕಿಲ್ಲ. ಈ ಮನಿ ಮ್ಯಾನೇಜ್ಮೆಂಟ್ ಹೆಂಗೆ ಕಲಿಯೋಂಥದ್ದು ಅಂತಂದರೆ, ಇದನ್ನು ಯಾರೂ ಹೇಳ್ಕೊಡೋದಿಲ್ಲ. ನೀವು ಕಲಿಬೇಕು ಅಂತಂದರೆ ನಮ್ಮಂಥ ಒಂದು ಗುರುಗಳ ಒಂದು ಇದು ತೊಗೋಬೇಕು. ಆ ಗುರುಗಳಲ್ಲೂ ಕೂಡ ಏನು ಮಾಡ್ತಾರೆ, ಶಾಸ್ತ್ರ ಹೇಳ್ಬಿಡ್ತಾರೆ, ಕಳಿಸ್ಬಿಡ್ತಾರೆ, ಒಳ್ಳೆಯದಾಗುತ್ತೆ ಹೋಗಿ ಅಂತಾರೆ, ಏನೊಂದು ಪರಿಹಾರ ಹೇಳಿ ಕಳಿಸ್. ಬಟ್ ಮನಿ ಮ್ಯಾನೇಜ್ಮೆಂಟು ಒಂದು ಸರಿ ನೀವು ಯಂತ್ರ ಇದು ಎಲ್ಲ ತಗೋಬೇಕು. ಪದೇ ಪದೇ ನಿಮಗೆ ಆ ಸಮಸ್ಯೆಗಳು ಬರ್ತಾ ಇರ್ತವೆ. ಮನಿ ಮ್ಯಾನೇಜ್ ಇವಾಗ ಕೋಟಿ ಬಂತು ಅಂದರೆ ನೀವು ಕಳೆದು ಬಿಡ್ತು ಅಂದರೆ ಏನು ಮಾಡ್ತೀರಾ? ಯಾವ ರೀತಿ ಎಲ್ಲ ಹಾಕಬೇಕು ಇದನ್ನು ನೀವೊಂದು 1,000 ರೂಪಾಯಿ ಬಂತು ಅಂತಂದರೆ ಅದು ಸಾರ್ಥಕ ಆಗಬೇಕು, ನಿಮ್ಮ ಮನೆಗೆ ಯೂಸ್ ಆಗಬೇಕು, ಅಥವಾ ನೀವಾರು ಎಂಜಾಯ್ಮೆಂಟ್ ಮಾಡಬೇಕು. ಅದು ಬಿಟ್ಟು ಇನ್ಯಾವುದೋ ಏನೋ ಒಂದು ಮಾಡ್ತೀನಿ ಅಂದ್ಬಿಟ್ಟು ಅದು ಕಳ್ಕೊಬಿಡ್ತು ಅಂತಂದರೆ ಅದು ವೇಸ್ಟ್ ಆಗಿಬಿಡುತ್ತೆ. ಕುಂಡಲಿನಿ ತಂತ್ರ ಹಾಗೂ ಮುದ್ರಾಯೋಗ ಇದು ಆನ್ಲೈನ್ ಕ್ಲಾಸಸ್ ಆಗಿ ನಾನು ಮಾಡ್ತಾಯಿದ್ದೀನಿ. ಯಾಕಂದರೆ ಈ ಒಂದು ಕುಂಡಲಿನಿ ನೀವು ಕಲ್ತ್ಕೊಡ್ತು ಅಂತಂದರೆ ಪ್ರಪಂಚದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಒಂದು ಅದ್ಭುತವಾದಂತಹ ಒಂದು ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ, ಗೊತ್ತಲ್ಲ. ಇದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ಈ ಒಂದು ಕುಂಡಲಿ ತಂತ್ರವನ್ನು ನೀವು ಕಲ್ತ್ಕೋತು ಅಂತಂದರೆ ಜನವಶೀಕರಣ ಆಗುತ್ತೆ, ಧನವಶೀಕರಣ ಆಗುತ್ತೆ. ಮೇಯ್ನಾಗಿ ಆರೋಗ್ಯದ ಸಮಸ್ಯೆ, ಶರೀರದ ಯಾವುದೇ ರೀತಿಯಂಥ ಒಂದು ಕೆಟ್ಟ ಕಾಯಿಲೆಗಳು, ದೋಷಗಳಿತ್ತು ಅಂತಂದರೆ ನಿವಾರಣೆ ಮಾಡಿಕೊಳ್ಳಬಹುದು. ಜೊತೆಗೆ ಇನ್ನೊಂದು, ಯಾರು ಮಾತು ಕೇಳ್ತಾ ಇಲ್ಲ ಅಂತಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ಕೋರ್ಟು ಕಚೇರಿಗಳ ಸಮಸ್ಯೆ ಮತ್ತು ನಿಮ್ಮ ಶತ್ರು ಬಾಧೆ, ಶತ್ರುವನ್ನು ನೀವು ಮಾಡ್ತಂತ ಅವನ ಹತ್ರದ್ದು ಓಡೋಗ್ತಾನೆ ಅವನು ನಿಮ್ಗೆ ಭಯಪಟ್ಕೊಂಡು. ಜೀವನದಲ್ಲಿ ನಿಮ್ಗೆ ಯಾರೂ ಕೂಡ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ,
ಗೊತ್ತಲ್ಲ. ನಿಮಗೆ ಈ ಒಂದು ಕುಂಡಲಿನಿ ಕಲ್ತ್ಕೊಳ್ಳೋದ್ರಿಂದ ಸಾಕಷ್ಟು ಜೀವನದಲ್ಲಿ ಅದ್ಭುತವಾದಂಥ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೋದು, ಗೊತ್ತಲ್ಲ. ಹಾಗಾಗಿ ಮಿಸ್ ಮಾಡದೆ ಈ ಒಂದು ಕ್ಲಾಸಸ್ಗೆ ನೀವು ರಿಜಿಸ್ಟರ್ ಆಗಿ, ಮತ್ತು ಈ ಒಂದು ಅದರ ಒಂದು ಸಂಪೂರ್ಣವಾದಂಥ ಒಂದು ಉಪಯೋಗ 6 ದಿನದ ಒಂದು ಕ್ಲಾಸ್ ಇರುತ್ತೆ. ಅದಕ್ಕೋಸ್ಕರ ಮಿಸ್ ಮಾಡದೆ ಈ ಒಂದು ಕುಂಡಲಿನಿ ಜಾಗೃತಿಯನ್ನು ಇನ್ನು ಆಫ್ಲೈನ್ ಮಾಡ್ತಾಯಿದ್ದೆ. ಈಗ ಆನ್ಲೈನ್ ಮಾಡಿ ಅಂತ ಭಾಳಷ್ಟು ಬೇಡಿಕೆ ಬಂದಿರೋದ್ರಿಂದ ಇದನ್ನು ಮಾಡ್ತಾಯಿದ್ದೀನಿ, ಗೊತ್ತಲ್ಲ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಜೀವನದ ಎಲ್ಲ ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಹೊಂದಿ. ಮನಿ ಮ್ಯಾನೇಜ್ಮೆಂಟ್ ಹೆಂಗೆ ಕಲಿಬೇಕು ಅಂದರೆ ಬುದ್ಧಿವಂತಿಕೆ. ಆ ಬುದ್ಧಿವಂತಿಕೆ ಇಲ್ಲಿ ಹೆಂಗೆ ಬರುತ್ತೆ? ಯಾರು ಹೇಳ್ಕೊಡ್ತಾರೆ ಇಷ್ಟು ಬುದ್ಧಿವಂತ ಆಗು, ಈ ಥರ ಮಾಡುವಂಥ? ಇಲ್ಲ, ಗೊತ್ತಲ್ಲ. ಬುದ್ಧಿವಂತಿಕೆ ಬರುವಂಥದ್ದು ನಾಲೆಡ್ಜಿಂದ. ಆ ನಾಲೆಡ್ಜ್ ಅಂತ ಹೆಂಗೆ ಬರುತ್ತೆ? ಬುದ್ಧಿವಂತಿಕೆ ಅಂದರೆ ಜ್ಞಾನ ಅನ್ನೋದು ಇಮ್ಯಾಜಿನೇಷನ್ನಿಂದ ಬರುತ್ತೆ. ನಾನು ಬುದ್ಧಿವಂತ ಆಗಬೇಕು, ನಾನು ಎಲ್ಲವನ್ನು ತಿಳ್ಕೋಬೇಕು ಅಂತ ನೀವು ಇಮ್ಯಾಜಿನೇಷನ್ ಮಾಡ್ಕೋತು ಅಂತಂದರೆ ಬುದ್ಧಿವಂತಿಕೆ ಬರುತ್ತೆ. ಈಗ ಎಕ್ಸಾಂಪಲ್ಲು, ನಾನು ಈ ರೀತಿ ಚಿತ್ರವನ್ನು ಬರಿಬೇಕು ಅಂತ ನೀವು ಎಷ್ಟು ಚೆನ್ನಾಗಿ ಕಲ್ಪನೆ ಮಾಡಬೇಕು, ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಆ ಚಿತ್ರವನ್ನು ಬರೆಯೋದಕ್ಕೆ ಮನಸ್ಸು ಪ್ರೇರೇಪಣೆ ಕೊಡ್ತೀರ, ನೋಡುತ್ತೆ, ಕಾನ್ಸಂಟ್ರೇಷನ್ ಇಡುತ್ತೆ ಮನಸ್ಸು, ಅದನ್ನು ನೀವು ಕಲ್ತ್ಕೋತೀರ. ನೀವು ಇಮ್ಯಾಜಿನೇಷನ್ನೇ ಮಾಡಿಲ್ಲ ಅಂತಂದರೆ, ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಇಮ್ಯಾಜಿನೇಷನ್ ಮಾಡ್ತಾನೇ ಇರಬೇಕು. ನಾನು ಬುದ್ಧಿವಂತ, ನಾನು ಜ್ಞಾನಿ, ನನಗೆ ತಿಳುವಳಿಕೆ, ನನಗೆ ದುಡ್ಡನ್ನು ಹೆಂಗೆ ನಿಭಾಯಿಸೋದು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ನೀವು ಕಲ್ಪನೆ ಮಾಡ್ಕೋತು ಅಂತಂದರೆ ಆಟೋಮೆಟಿಕ್ಕಾಗಿ ಅದು ಆಗ್ಬಿಡುತ್ತೆ, ಅದಲ್ಲ. ಇದೇ ಇಮ್ಯಾಜಿನೇಷನ್ ಈಸ್ ಮೋರ್ ಪವರ್ಫುಲ್ ದೆನ್ ನಾಲೆಡ್ಜ್, ಅದಲ್ಲ. ಅದಕ್ಕೋಸ್ಕರ ಎಷ್ಟು ಇಮ್ಯಾಜಿನೇಷನ್ ಮಾಡ್ತಿರೋ, ಎಷ್ಟು ನೀವು ಕಲ್ಪನಾ ಶಕ್ತಿ, ಅದಕ್ಕೆ ಕಲ್ಪನಾ ಶಕ್ತಿ ಅಂತ ಹೇಳ್ತಾರೆ. ಕಲ್ಪನಾ ಶಕ್ತಿ ಬಂತು ಅಂದರೆ ಇಚ್ಛಾಶಕ್ತಿ ಬಂದ್ಬಿಡುತ್ತೆ, ಗೊತ್ತಲ್ಲ. ಆ ಕಲ್ಪನಾ ಶಕ್ತಿಯನ್ನು ನೀವು ಎಷ್ಟು ಹೆಚ್ಚಿಸ್ಕೋತಿರೋ ಅಷ್ಟು ನಿಮಗೆ ಜೀವನದಲ್ಲಿ ನಿಮಗೆಲ್ಲ, ನೀವೊಂದು ಕಾರ್ ಬೇಕಾ, ನೀವು ಕಾರಲ್ಲಿ ಓಡಾಡ್ತಾ ಇರೋದನ್ನು ಕಲ್ಪನೆ ಮಾಡ್ಕೋಬೇಕು, ಅದು ನಿಮ್ಗೆ ಆಗ್ಬಿಡುತ್ತೆ. ಈಗ ನಿಮಗೆ ದುಡ್ಡು ಒಂದು ಲಕ್ಷ ಬೇಕು ಅಥವಾ 10 ಲಕ್ಷ ಬೇಕು ಅಂದ್ಕೊಟ್ಟು ಅದನ್ನು ಎಣಿಸ್ತಾ ಇರೋಂಗೆ ಕಲ್ಪನೆ ಮಾಡಬೇಕು, ಅದು ಬಂದ್ಬಿಡುತ್ತೆ. ಅಷ್ಟನ್ನು ಮಾಡಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬಿಡುತ್ತೆ. ಇದು ವಿಶೇಷವಾದಂಥ ಒಂದು ಮನಿ ಸೂತ್ರದ ವಿಚಾರ. ಈ ಸಿಂಧೂರವನ್ನು ಹಣೆಗೆ ಹಚ್ಚಿಕೊಂಡು ನೀವು ಈ ಒಂದು ಮಂತ್ರವನ್ನು ಜಪಿಸುತ್ತಾ ಮನಸ್ಸಿನಲ್ಲಿ ಏನು ಕಲ್ಪನೆ ಮಾಡ್ಕೋತು ಅಂತಂದರೂ ಕೂಡ ಆ ಶತ್ರುಗಳು ಹಂಗೆ ಆಗುತ್ತೆ. ನಿಮ್ಮ ಶತ್ರುಗಳು ಸರ್ವನಾಶ ಅಂತ ಒಂದು ಶಕ್ತಿ ಭಗವಂತ ನಮ್ಮೆಲ್ಲರಿಗೂ ಕೂಡ ಕೊಟ್ಟಿದ್ದಾನೆ. ನಿಮ್ಮ ಶತ್ರುಗಳು ದೂರ ಆಗಬೇಕು ಅಂದರೆ ಈ ಸರಳವಾದಂಥವನ್ನು ಮಾಡಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ. ಮತ್ತು ವಿನಯ್ ಯೋಗಿ ಗುರೂಜಿ ಅಂತ ನೀವು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ರೀಲ್ಸ್ ಬರುತ್ತೆ, ಅದರಲ್ಲೂ ಕೂಡ ನೀವು ಜಾಯ್ನ್ ಆಗಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ. ಇನ್ನು ತಡ ಮಾಡದೆ ನಾವು ವಿಚಾರವನ್ನು ತಿಳ್ಕೋಣ. ನೋಡಿ, ಒಂದು ಅದ್ಭುತವಾದಂತಹ ಒಂದು ಕಾಳಿಯ ಒಂದು ಸಿಂಧೂರವನ್ನು ನೀವು ಮನೆಯಲ್ಲೇ ತಯಾರು ಮಾಡಿಕೊಂಡು ಹಣೆಗೆ ಹಚ್ಚಿಕೊಂಡು ನೀವು ಈ ಒಂದು ಮಂತ್ರವನ್ನು ಹೇಳ್ತಾ ಧ್ಯಾನ ಮಾಡ್ತು ಅಂತಂದರೆ, ಧ್ಯಾನ ಮಾಡಿ ನಮ್ಮ ಶತ್ರುಗಳಿಗೆ ಹಿಂಗಾಗಲಿ ಅಂತಂದರೆ ಹಂಗೆ ಆಗುತ್ತೆ, ಗೊತ್ತಲ್ಲ. ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ನೋಡಿ, ಈಗ ತಾನೇ ಆಪ್ರೇಷನ್ ಸಿಂಧೂರ ಮಾಡಿ ಅದಕ್ಕೆ ಸಿಂಧೂರ ಅಂತಲೇ ಹೆಸರಿಟ್ಟಿದ್ದಾರೆ ನೋಡಿಲ್ಲ. ಅದಕ್ಕೋಸ್ಕರ ಅಂತ ಅದ್ಭುತವಾದಂಥ ಒಂದು ಕಾಳಿಯ ಶಕ್ತಿ ಇರುವಂಥ ಸಿಂಧೂರವನ್ನು ಹಣೆಗೆ ಹಚ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ನಿಮ್ಮ ಶತ್ರುಗಳ ಸರ್ವನಾಶ ಆಗೇ ಆಗ್ತಾರೆ, ನಿಮ್ಮ ಸಂಕಲ್ಪದಂತೆ ತಿಳ್ಕೊಳ್ಳಿ. ಅದಕ್ಕೋಸ್ಕರ ಇದನ್ನು ಮಾಡಿ, ತುಂಬ ಚೆನ್ನಾಗಾಗ್ತೀರ, ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಿಲ್ಲ ಏನು ಮಾಡಬೇಕು, ಹೇಗೆ ತಯಾರಿ ಮಾಡಬೇಕು ಅಂತಂದರೆ, ಈ ಕುಂಕುಮವನ್ನು ಫಸ್ಟು ನೀವು ಕುಂಕುಮವನ್ನು ತೆಗೆದುಕೊಳ್ಳಿ. ಒಂದು ಈ ಗಂಧ ಅರಿಯುವಂಥ ಒಂದು ಕಲ್ಲು ಸಿಗುತ್ತೆ, ಕಲ್ಲನ್ನು ತೆಗೆದಿಟ್ಕೊಳ್ಳಿ. ಮನೇಲಿತ್ತು ಅಂತಂದರೆ ಪರವಾಗಿಲ್ಲ, ಅದನ್ನು ಯೂಸ್ ಮಾಡಿ. ನೀವು ಏನು ಮಾಡಬೇಕು ಅಂತಂದರೆ, ನೀವು ಕುಂಕುಮವನ್ನು ಸ್ವಲ್ಪ ಹಾಕಿ, ಸ್ವಲ್ಪ ಒಂದು 2-3 ದಿನ ಮಾಡಿದ್ರೆ ಸಾಕು, ನಿಮ್ಗೆ ಹಂಗೆ ಆಗುತ್ತೆ. ಆ ಶತ್ರುಗಳಿಗೆ ಹಂಗೆ ತೊಂದರೆ ಆಗುತ್ತೆ, ಗೊತ್ತಲ್ಲ. ಏನಂತಂದರೆ, ಈ ಸಿಂಧೂರವನ್ನು ನೀವು ಹಣೆಗೆ ಹಚ್ಕೊಳ್ಳಿ. ಹೆಂಗೆ ಅಂತಂದರೆ, ಕೆಲವೊಂದಾರು ವಸ್ತುಗಳನ್ನು ತಯಾರಿಸಿ ಹಾಕಿ, ದೈವಶಕ್ತಿ ಇರುವಂಥ ವಸ್ತುಗಳನ್ನು ಹಾಕಿ ನೀವು ಅದನ್ನು ಇಟ್ಟುಕೊಳ್ಳಬೇಕು ಅಲ್ಲ. ಹೇಗೆ, ಯಾವ ರೀತಿ ಅದನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀವಿ. ಏನಿಲ್ಲ, ಸಿಂಪಲ್ಲಾಗಿ ನೀವು ಕುಂಕುಮವನ್ನು ತೆಗೆದುಕೊಳ್ಳಿ, ಅದನ್ನು ಗಂಧದ ಕಲ್ಲಲ್ಲಿ ಹಾಕಿ, ಜೊತೆಗೆ
ಈ ರಕ್ತಚಂದನದ ಪೌಡರ್ನ ಸಿಗುತ್ತೆ, ಅದನ್ನು ಕೂಡ ಅದರೊಳಗಡೆ ಹಾಕಿ. ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸಾಲದವರು ಮನೆ ಹತ್ರ ಬರ್ತೀನಿ ಗಲಾಟೆ ಮಾಡ್ತೀನಿ ಅಂತ ಇದ್ದಾರೆ, ಡಿಕ್ಕೆ ತೋಚ್ತಾ ಇಲ್ಲ, ಏನು ಮಾಡೋದು ಗುರುಗಳೇ ಅಂತಾರೆ. ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಇನ್ನು ಕೆಲವರು ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ ಆದರೆ ಗುರುಗಳೇ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ, ಸೈಟ್ ತೊಗೊಳಕ್ಕಾಗಿಲ್ಲ, ಮನೆ ಕಟ್ಟೋಕ್ಕಾಗಲ್ಲ, ಮಕ್ಕಳು MBA ಅದು ಇದು ಏನೇನೋ ಮಾಡಬೇಕು ಅಂತಂದರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ, ಅದಿಲ್ಲ. ಇನ್ನು ಕೆಲವರು ಹೇಳ್ತಾರೆ ಗುರುಗಳೇ ನಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕು. ಮತ್ತು ನಾವು ಚಿಕ್ಕ ವಯಸ್ಸಿಂದ ಬೆಳೆಸಿರುವಂಥ ಕೆಲವೊಂದರ ನಮ್ಮ ರಿಲೇಟಿವ್ಸ್ಗೆ ಬುದ್ಧಿ ಹೇಳ್ತಾರೆ, ಈ ಜೀವನದಲ್ಲಿ ಮುಂದೆ ಬಂದರು ದುಡ್ಡು ಸಂಪಾದನೆ ಮಾಡುವಂಥದ್ದು. ಇವಾಗ ಅವರೆಲ್ಲ ಒಡವೆಗಳೆಲ್ಲ ಮಾಡಿಸ್ಕೊಂಡು ಗೀರೆಲ್ಲ ತೆಗೆದುಕೊಂಡು ತುಂಬ ಜುಮ್ ಅಂತ ಇದ್ದಾರೆ ಗುರುಗಳೇ. ಬುದ್ಧಿ ಹೇಳಿದಿರೋಂಥ ನಾವು ಇನ್ನೂ ಹಂಗೆ ಇದ್ದೀವಿ ಗುರುಗಳೇ, 20 ವರ್ಷದಿಂದ ಹಂಗೆ ಇದ್ದೀವಿ ನಾವು, ಏನು ಇಂಪ್ರೂವ್ಮೆಂಟೇ ಆಗ್ತಾಯಿಲ್ಲ ಅಂದರೆ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ, ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ 3 ಅಮಾವಾಸ್ಯೆ ಕಳೆದು 6 ತಿಂಗಳಲ್ಲಿ ಬಗೆಹರಿದು ಬಿಡುತ್ತೆ, ಸಾಲ ತೀರೋಗ್ಬಿಡುತ್ತೆ. ಎಷ್ಟೊಂದು ದಿನ ಸೈಟು ಮನೆಯೆಲ್ಲ ತೆಗೆದುಕೊಂಡಿದ್ದಾರೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಅದ್ಭುತವಾದಂಥ ಒಂದು ಯಂತ್ರ. ಇದನ್ನು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು, ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ. ಇದನ್ನು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸುತ್ತಕ ಗಿತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇದನ್ನು ಇಟ್ಟರೆ ಸಾಕು, ಕೆಲಸ ಆಗುತ್ತೆ. ದೇವ್ರ ಮೇಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಅದೆಲ್ಲ ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ, ಅಷ್ಟು ಅದ್ಭುತವಾದಂಥ ಒಂದು ಯಂತ್ರ. ಹಿಂದೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ, ಈಗಲೂ ಕೂಡ ಆಗ್ತಾಯಿದೆ, ಇನ್ನು ಮುಂದಕ್ಕೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ. ಅದೆಲ್ಲ ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು, ಸಾಮಾನ್ಯವಾದಂಥವರು ಇದನ್ನು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಅದೆಲ್ಲ ಇದು ಅದ್ಭುತವಾದಂಥ ಒಂದು ಯಂತ್ರ, ಅದೇ ಅಷ್ಟಲಕ್ಷ್ಮಿ ಯಂತ್ರ. ಈ ರಕ್ತಚಂದನದ ಪೌಡರ್ನ ಸಿಗುತ್ತೆ, ಅದನ್ನು ಕೂಡ ಅದರೊಳಗಡೆ ಹಾಕಿ. ಮತ್ತು ವಿಭೂತಿ ಗೊತ್ತಲ್ಲ, ವಿಭೂತಿಯನ್ನು ಕೂಡ ಅದರೊಳಗಡೆ ಗಂಧ ಕೇಳಿ ಪುಡಿಯನ್ನು ಉದುರಿಸಿ, ಮತ್ತು ಬಿಲ್ವ ಪತ್ರೆಯ ಎಲೆಯನ್ನು ಒಣಗಿಸಿ ಅದರ ಒಂದು ಪೌಡ್ರನ್ನ ಮಾಡಿ ಅದನ್ನು ಕೂಡ ಅದರೊಳಗಡೆ ಹಾಕಿ, ಜೊತೆಗೆ ಕೊಬ್ಬರಿ ಎಣ್ಣೆ ಗೊತ್ತಲ್ಲ ಹಾಕಿ ಚೆನ್ನಾಗಿ ಅದನ್ನು ಹರಿಯಿರಿ. ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಹರಿಬೇಕು ಒಂದಕ್ಕೊಂದು. ಮೊದಲೇ ಪೌಡ್ರ್ ಕಲಸಿದ್ರೂ ಪರವಾಗಿಲ್ಲ, ಸ್ವಲ್ಪ ಹರಿದ್ರೆ ಇನ್ನೂ ಒಳ್ಳೆಯದು, ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ. ಹಾಗೆ ಮಿಕ್ಸ್ ಮಾಡಿದ್ರೂ ಆಗುತ್ತೆ, ಇಲ್ಲ ಅಂತಾರೆ. ಇದು ಸ್ವಲ್ಪ ಹರಿದ್ರೆ ಒಂದಕ್ಕೊಂದು ಒಳಗಡೆ ಸೇರಿಕೊಳ್ಳೋದು, ತುಂಬ ಪವರ್ಫುಲ್ ಇರುವಂಥದ್ದು. ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಡಬ್ಬಿಯಲ್ಲಿ ಹಾಕಿಟ್ಕೋಬೇಕು ಅದನ್ನು. ಆಮೇಲೆ ನೀವೇನು ಮಾಡಿ ಹಣೆಗೆ ಹಚ್ಕೋಬೇಕು. ಈ ಹಣೆಗೆ ಹಚ್ಚಿಕೊಂಡು ನಂತರ ನೀವೇನು ಮಾಡಬೇಕು ಅಂತಂದರೆ ಏನಿಲ್ಲ, ತುಂಬ ಸರಳ. ಅದನ್ನು ಹಣೆಗೆ ಹಚ್ಕೊಂಡು ದೇವ್ರ ಮನೆಯಲ್ಲಿ ಕೂತ್ಕೊಂಡು ಅಥವಾ ಇನ್ಯಾವುದಾದ್ರು ಒಂದು ಒಳ್ಳೆಯ ಪ್ಲೇಸಲ್ಲಿ ಕೂತ್ಕೊಂಡು ಗೊತ್ತಲ್ಲ, ಚಿನ್ಮುದ್ರೆಯನ್ನು ಹಿಡಿದು ಓಂ ಧುಮ್ ದುರ್ಗಾಯ ನಮಃ, ಮನಸ್ಸಿನಲ್ಲಿ ಶತ್ರುಗಳು ಸರ್ವನಾಶ ಆಗಲಿ ಅಥವಾ ಏನು ತೊಂದರೆ ಬೇಕೋ ಅದನ್ನು ಕಲ್ಪನೆಯನ್ನು ಮಾಡಿಕೊಂಡು ಓಂ ಧುಮ್ ದುರ್ಗಾಯ ನಮಃ, ಓಂ ಧುಮ್ ದುರ್ಗಾಯ ನಮಃ ಎಷ್ಟು ಸರಿ ಆಗುತ್ತೋ 48 ಸರಿ 108 ಸರಿ ಲೆಕ್ಕ ಇಲ್ಲದ ಸರಿ ನೀವು ಅದನ್ನು ಹೇಳಿ. ಅದು ನೀವು ಏನು ಹೇಳ್ತೀರಾ, ಏನು ಕಲ್ಪನೆ ಮಾಡ್ಕೊಂಡು ಹೇಳ್ತೀರಾ, ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಇದನ್ನು ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸಿ. ಒಳ್ಳೆ ವ್ಯಕ್ತಿಗಳು ನೀವಾಗಿತ್ತು, ನಿಮಗೆ ತುಂಬ ಹಿಂಸೆ ಕೊಡ್ತಾ ಇತ್ತು ಅಂತಂದರೆ ಆಪೋಸಿಟ್ ಇರೋವಂಥವ್ರಿಗೆ ನೀವು ಅವರ ಒಂದು ಅಹಂಕಾರವನ್ನು ತಗ್ಸೋದಕ್ಕೆ ಈ ಒಂದು ಸರಳವಾದಂತಹ ಒಂದು ತಂತ್ರವನ್ನು ಮಾಡ್ಕೊಳ್ಳಿ. ಇದನ್ನು ಮಾಡಿ ಧ್ಯಾನವನ್ನು ಮಾಡಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ನಿಮ್ಮ ಶತ್ರುಗಳು ಸರ್ವನಾಶ ಆಗೋದಲ್ಲಿ 2 ಮಾತಿಲ್ಲ. ಅದಕ್ಕೋಸ್ಕರ ತಂತ್ರವನ್ನು ಮಾಡಿ ಅಲ್ಲ. ಮತ್ತು ಯಾರ್ಯಾರಿಗೆ ಶತ್ರುಗಳು ದೂರ ಹೋಗಬೇಕು, ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ ಈ ಒಂದು ಮಂತ್ರವನ್ನು ನೀವು ಕಳಿಸಿ. ಓಂ ರೀಂ ಶ್ರೀಂ ಐಶ್ವರ್ಯಲಕ್ಷ್ಮಿ, ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಮಾಡಿ. 1 ಕೋಟಿ ಸರಿ ನಮಸ್ಕಾರ ಮಾಡಿದಷ್ಟು ಪ್ರತಿಫಲ ನಿಮಗೆ ಸಿಗುತ್ತೆ. ಆ ತಾಯಿ ಒಂದು ಆಶೀರ್ವಾದ ಆಗುತ್ತೆ ಗೊತ್ತಲ್ಲ. ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತವೆ. ಇದು ವಿಶೇಷವಾದಂಥ ತಂತ್ರದ ವಿಚಾರ.